ನವೀನ್ ಅವ್ರೆ, ನವೀನ 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 ಈ ಕಡೆ ನೋಡಪ್ಪ, ಇದು ಎಷ್ಟಿದೆ ನೋಡಪ್ಪ. ಹೌದಾ ನವೀನ, ಎತ್ತಪ್ಪ ಕೈ ಎತ್ತು. ಚೇತನ ಮತ್ತು ನವೀನ ಇಬ್ಬರಿಗೂ ನಮಸ್ಕಾರ. ಈಗೇನು ಅಡಿಕೆ ಕೊಯ್ತಾ ಇದಾರಲ್ಲ, ಇದು 3ನೇ ಕಟಿಂಗ್ ಅಲ್ಲ ನಿಮ್ಮದು? 3ನೇ ಕಟಿಂಗ್. ಏನು ಬರ್ಬೋದು ಇದು ತೂಕ? ಸರ್ ಒಂದು 20 kg ಬರುತ್ತೆ. 20 kg ಐತೆ. ವೇಟ್ ಐತೆ ಪಕ್ಕ? ಸುಳ್ಳು ಹೇಳ್ಬೇಡ್ರಿ. ಪಕ್ಕ ಸರ್, ಪಕ್ಕ ಆಯ್ತಾ? ಹೌದಾ 20 kg. ನವೀನ ಇದೆಷ್ಟು ಬರ್ಬೋದು? ಒಂದು 17 kg 16-17 kg ಐತೆ ಸರ್. ಇಂಥವು ಎಷ್ಟು ಗುಣ ಇದಾವೆ ಒಂದು ಗಿಡದಲ್ಲಿ? ಇವು ಒಂದು ಗಿಡದಲ್ಲಿ ಎರಡು ಗಿಡ ಅಂತ ಅದಾವೆ ಸರ್. ಅಲ್ಲ ಇಂಥ ಗೊನೆಗಳು ಎಷ್ಟಿದಾವೆ ಅಂದರೆ ಟೋಟಲ್ ಗೊನೆ ಎಷ್ಟಿದಾವೆ? ಎಷ್ಟು ಸರ್? 3-4 ಗೊನೆ ಇದ್ದಾವೆ ಸರ್. ನಿನ್ನೆ ಕಟಿಂಗ್ ಮಾಡಿದ್ರಲ್ಲ ನೀವು, ಅಂದಾಜು ಈ ಥರದ ಗೊನೆಗಳು ಎಷ್ಟು ಸಿಕ್ಕು ನಿನ್ನೆ? ಒಂದು ದಿವ್ಸಕ್ಕೆ ಅಷ್ಟು ಸಿಕ್ಕವ? ಓಹೋ ಚೆನ್ನಾಗಿ ಸರ್. ನೀವು ಈಗ ಬೇರೆ ಕಡೆ ರೈತರು ಕಟಿಂಗ್ ಮಾಡಕ್ಕೆ ಹೋಗ್ತಿರಲ್ಲ, ನೀವು ಬೇರೆ ಕಡೆ ಕಟಿಂಗ್ ಮಾಡಕ್ಕೆ ಹೋಗ್ತಿರಲ್ಲ, ಗೊನೆಗಳು ಹೀಗೆ ಅದಾವ? ಈ ವರ್ಷದ ವಾತಾವರಣಕ್ಕೆ, ಯಾಕಂದ್ರೆ ಬೇಸಿಗೆಲ್ಲ ನೀರಿನ ತೊಂದರೆ ಆಗಿ ಬೇಸಿಗೆ ಬಿಸಿಲು ಬಿದ್ದೆಲ್ಲ ಗೊನೆ ಒಣಗಿ ಹೋಗ್ಯಾವು. ಆ ಲೆಕ್ಕದಲ್ಲಿ ಹೋದ್ರೆ ಇಳುವರಿ ಹೀಗೆ ಅದಾವ? ಈ ಟೈಪಲ್ಲಿಲ್ಲ. ಹೌದಾ? ಹಾಂ. ಎಷ್ಟು ವರ್ಷದಿಂದ ನೀವು ಕಟಿಂಗ್ ಮಾಡ್ತಿರೋದು ಈಗ ಆಲ್ರೆಡಿ? 7-8 ವರ್ಷ. ಈ ಥರ ತೂಕ, ಈ ಸೈಜು, ಆಮೇಲೆ ಈಗ ವೇಟ್ ಇಷ್ಟಿರೋಂಥ ಗೊನೆಗಳು ನೋಡಿಲ್ಲ ನೀವು? ಹಾಂ. ಹೌದಾ? ನೋಡಿರಿ, ಇದು ಹಾಗಾಗಿದೆ ನೋಡಿ, ಅದು ಹಾಗಾಗಿದೆ. ಹಿಡ್ಕೊಡ್ರಿ ನೋಡ್ರಿ 10 kg. ಹಾಂ, ಪಕ್ಕ ಆಗುತ್ತೆ. ಪತ್ತ ನೋಡಿರಿ 8 kg. ಬರೀ ಮಿನಿಮಮ್ ಹಿಂಗೆ ಅದಾವಲ್ರಿ ಇವು. ನೋಡಿ ಆ ಗುಣೆ ನೋಡಿರಿ, ಅದು ಕಡೆ ಕೆಳಗೈತೆ ನೋಡಿರಿ. ಹಾಂ ನೋಡಿರಿ, ಅದಾ ನೋಡಿರಿ ಎಷ್ಟು ಚೆನ್ನಾಗಿದಾವೆ. ನೀವು ಬಡಿಬೇಕಾದ್ರೂ ಸಹ ತ್ರಾಸ ಆಗತ್ತಲ್ಲ? ಸರಿ ನವೀನ, ಇದಕ್ಕೆ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಎಷ್ಟು ಸರಿ ಹಾಕಿರಿ? ಒಂದೇ ಸರಿ ಸ್ಪ್ರೇ ಮಾಡಿದ್ದು ಡಿಸೆಂಬರ್ 2023 ಡಿಸೆಂಬರ್ದಲ್ಲಿ ಹಾಕಿದ್ದು. ಒಂದು ಸ್ಪ್ರೇ ಕೊಟ್ಟಿದ್ವಿ ಸರ್. ಹಾಂ. ಆಮೇಲೆ ಈಗ ನವೆಂಬರ್ ಕೊಟ್ಟಿರೋದು. ಈಗ ಅಕ್ಟೋಬರ್ದಲ್ಲೇ ಗ್ರಾನ್ಯೂಲ್ ಕೊಟ್ರಿ. ಈಗ ಸ್ಪ್ರೇ ಇಲ್ಲ ಈಗ. ಈಗ ಹೋದ ವರ್ಷ ಕರೆ ಅಂದ್ರೆ 2 ಹಂತ ಮಾಡ್ಬೇಕಾಗಿತ್ತು, ಅದ್ರ ಒಂದೇ ಸರಿ ಮಾಡಿದ್ರಿ ನೀವು. ಆದ್ರೂ ಸ್ಟಾಪ್ ಬಂದಿದೆ ಇಳುವರಿ. ಸರ ಈಗ ಇವರೇ ಎಷ್ಟು ತೂಕ ಬರ್ಬೋದು ಅಂತ ಟೋಟಲ್ ಇದು ಕಟಿಂಗ್ ಆದ್ರೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ ಇಳುವರಿ? ಟೋಟಲ್ ಅಂದ್ರೆ ಒಂದು 200-250 ಕ್ವಿಂಟಲ್ ಈ ಸರಿನಾ? ಈ 3ನೇ ಕೊಯ್ಲು 3ನೇ ಕೊಯ್ಲು 250 ಬರುತ್ತೆ ಅಂತೀರಾ? ಹಾಂ. ಓಹೋ, ಅಲ್ಲಿ ಬರ್ಬೇಕಂತವ್ರಿ. ನಿಮ್ಮ ಬಾಯಲ್ಲಿ ಮಾತಾಡ್ಬಾರ, ಬಾಯಲ್ಲಿ ಕೆಜಿ ಬಂತಂದು. ಎಷ್ಟು? 21 kg ಬಂದತ್ತಾ? ಹಾಂ. ಓ, ಮನ್ಯಾಗ ಐತಲ್ಲ, ಹೋಗು ಅಲ್ಲಿ. ಅದು ಇವ್ರು ಎತ್ತಿದ್ರಲ್ಲ ಕೈಯಾಗ ಅದನ್ನಪ್ಪ. ಓಹೋ. ಹಾಂ. ನಿಮಗೂ ಬೇಜಾರಾಗಲ್ಲ ಈ ಥರ ಇದ್ರಲ್ಲ, ಕ್ರಾಪ್ ಈ ಥರ ಇತ್ತಪ್ಪ ಅಂದ್ರೆ ನಿಮಗೂ ಬೇಜಾರಾಗಲ್ಲ? ಆದರೆ ಈ ವರ್ಷದ ವಾತಾವರಣಕ್ಕೆ ಲೆಕ್ಕಾಚಾರ ಮಾಡ್ಕೊಂಡ್ರೆ ಭಾಳ ಅದ್ಭುತ ಇದು. ಈ ವರ್ಷದ ಕ್ಲೈಮೇಟ್, ಯಾಕಂದ್ರೆ ನಾನು ಎಲ್ಲ ಕಡೆ ಅಡಿಕೆ ತೋಟದ ಮೇಲೆ ಅಡ್ಡಾಡ್ತಾವಲ್ಲ, ಈ ಥರ ಬೆಳೆ ಇಷ್ಟು ಕ್ವಾಲಿಟಿ ಮಾಲು ನೋಡು. ಅದನ್ನೇ ತಪ್ಪ ಕೆಳಗಿಂದ ಮನೆ ನೋಡಲ್ಲಿ ಹೆಂಗಿದೆ ಅದ ನೋಡೋದ. ಹಾಂ, ಇದು ಕರ್ಲು ಜಾಗ. ಇದೇ ವಿಡಿಯೋ ಮಾಡಿದ್ದು ನಾವು, ಈ ಭಾಗನೇ ವಿಡಿಯೋ ಮಾಡಿದ್ವಿ ಫಸ್ಟು. ಹಾಂ. ಈಗ ಮಧ್ಯಾಹ್ನ ಮೇಲೆ ಆ ಕಡೆ ಕೆಡುತ್ತೀರ? ಈಗ ಇಲ್ಲಿ ಹೋಗಲ್ಲ, ಈ ಕಡೆ. ಹಾಂ, ಕೊಯ್ದ ಬಿಡ್ತೀರ ಈಗ? ಹಾಂ.